ವಾರ್ತೆಗಳ ವಿವರ. ಭಟ್ಕಳದಲ್ಲಿ ಕೆಲವೆಡೆ ಕುರಿ ಮಾಂಸ ಎಂದುಕೊಂಡು ನಾಯಿ ಮಾಂಸವನ್ನ ಮಾರಲಾಗ್ತಿದೆ. ಎಷ್ಟೋ ಜನ ಮಟನ್ ಎಂದುಕೊಂಡು ಬೀದಿ ನಾಯಿ ಮಾಂಸವನ್ನ ಗಡ್ದಾಗಿ ತಿಂದು ತೇಗಿ ತೃಪ್ತಿಪಟ್ಟಿದ್ದಾರೆ. ಏನಿದು ನಾಯಿ ಮಾಂಸ? ಇಲ್ಲಿದೆ ನೋಡಿ ಒಂದು ಸ್ಪೆಷಲ್ ರಿಪೋರ್ಟ್. ಕುರಿ ಮಾಂಸದ ಜೊತೆ ಏನಿದು ನಾಯಿ ಮಾಂಸ ಎಂದು ವಿಷಯ ಕೇಳಿದ್ರೊಮ್ಮೆ ಹುಬ್ಬೇರಿಸಲೇಬೇಕು. ಆದ್ರೆ ಬರೋಬ್ಬರಿ 3 ವರ್ಷಗಳಿಂದ ಸಾವಿರಾರು ಮಂದಿ ಕುರಿ ಮಾಂಸವೆಂದು ತಿಳಿದು ನಾಯಿ ಮಾಂಸವನ್ನ ತಿಂದಿದ್ದಾರೆ. ಕಡಿಮೆ ದರಕ್ಕೆ ಸಿಗುವುದೆಂದು ಖರೀದಿ ಮಾಡಿ ಯಾಮಾರಿದ್ದಾರೆ. ಭಟ್ಕಳದ ಗ್ರಾಮೀಣ ಭಾಗದ ವ್ಯಕ್ತಿಯೊಬ್ಬ ಕಳೆದ 3 ವರ್ಷಗಳಿಂದ ತಾಲೂಕಿನ ಸಾಗರ ರಸ್ತೆಯಲ್ಲಿರುವ ಗುಡ್ಡೆಕಟ್ಟೆಯಲ್ಲಿ ಆಹಾರ ಅರಿಸಿ ಬರುತ್ತಿದ್ದ ಬೀದಿ ನಾಯಿಗಳನ್ನ ಕೊಂದು ಚೀಲದಲ್ಲಿ ತುಂಬುತ್ತಿದ್ದ. ಅದನ್ನ ಕುರಿ ಮಾಂಸದೊಡನೆ ಬೆರೆಸಿ ಮಾರುಕಟ್ಟೆಯ ದರಕ್ಕಿಂತ 3 ಪಟ್ಟು ಕಡಿಮೆ ದರಕ್ಕೆ ಮಾರಾಟ ಮಾಡುತ್ತಿದ್ದ. ಹೀಗಾಗಿ ಗ್ರಾಹಕರು ಈತನ ಬಳಿ ಮಟನ್ ಖರೀದಿಸೋಕೆ ಮುಗಿಬೀಳ್ತಿದ್ರು. ಒಮ್ಮೆ ಮಾರುಕೇರಿಗೆ ತೆರಳಿದ್ದ ವ್ಯಕ್ತಿಯೊಬ್ಬ ಈತ ನಾಯಿ ಕೊಂದು ಚೀಲದೊಳಗೆ ತುಂಬುತ್ತಿರುವುದನ್ನ ನೋಡಿ ತನ್ನ ಗೆಳೆಯರಿಗೆ ಹೇಳ್ಬಿಟ್ಟಿದ್ದ. ಸಂಶಯಗೊಂಡ ಅವನನ್ನ ಹಿಡಿದು ಥಳಿಸಿ ವಿಚಾರಿಸಿದಾಗ ಸತ್ಯ ಹೊರಗೆ ಬಂದಿದೆ. ಜನಗಳಿಂದ ಒದೆ ತಿಂದಿರುವ ಆತ ಈಗ ತಲೆಮರೆಸಿಕೊಂಡಿದ್ದಾನೆ. ಪೊಲೀಸ್ ಠಾಣೆಯಲ್ಲಿ ಯಾವುದೇ ದೂರು ದಾಖಲಾಗಿಲ್ಲ. ಆದರೆ ಆತನಿಂದ ಮಾಂಸ ಖರೀದಿಸಿ ತಿಂದು ಯಾಮಾರಿದ ಜನಗಳು ಈಗ ಈತನ ಹುಡುಕಾಟದಲ್ಲಿದ್ದಾರೆ. ಒಟ್ಟಿನಲ್ಲಿ ಮಾಂಸ ಕೊಳ್ಳುವಾಗ ಎಚ್ಚರ ಕಟ್ಟೆಚ್ಚರ ಎಂಬ ಮಾತು ಈಗ ಭಟ್ಕಳದಲ್ಲಿ ಎಲ್ಲೆಡೆ ಕೇಳಿ ಬರುತ್ತಿದೆ.